ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಮಕರ ರಾಶಿಯ ಜೀವನದಲ್ಲಿ ಒಂದು ಪರಿವರ್ತನೆಯ ಕಾಲ ಅಂತಲೇ ಅನ್ನಬಹುದು. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಕೇವಲ ಒಂದು ಸಾಮಾನ್ಯ ರಾಶಿ ಫಲವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ದಿವ್ಯ ಎಚ್ಚರಿಕೆ ಅಂತಲೇ ಅನ್ನಬಹುದು. ಆತ್ಮವಿಶ್ವಾಸದಿಂದ ಮತ್ತು ಈ ದೈವಿಕ ಪ್ರೇರಣೆಯಿಂದ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ಈ 2026ರ ಏಪ್ರಿಲ್ ತಿಂಗಳ ಈ ಒಂದು ಪವಿತ್ರ ದಿನಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ತಿರುವು ಬರಲಿದೆ. ನಿಮ್ಮ ಅಸ್ತಿತ್ವವನ್ನೇ ಅಲುಗಾಡಿಸಬಲ್ಲ, ನಿಮ್ಮ ಅದೃಷ್ಟವನ್ನು ಒಂದೇ ಕ್ಷಣದಲ್ಲಿ ಬದಲಿಸಬಲ್ಲ ಘಟನೆಗಳು ನಿಮ್ಮ ಸುತ್ತಲೂ ನಡೆಯಲಿವೆ. ಇದು ಮಹಾಭಾರತದ ಯುದ್ಧದಂತೆ. ಇಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ತಪ್ಪು ನಿರ್ಧಾರ ಕೂಡ ನಿಮ್ಮ ಇಡೀ ಭವಿಷ್ಯವನ್ನು ಹಾಳು ಮಾಡಬಹುದು, ಅಥವಾ ಒಂದು ಸರಿಯಾದ ಹೆಜ್ಜೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಬಹುದು. ಈ ಏಪ್ರಿಲ್ ತಿಂಗಳಲ್ಲಿ ಸಾಲು ಸಾಲು ಪವಿತ್ರ ಮತ್ತು ಶಕ್ತಿಯುತ ದಿನಗಳು ಬರುತ್ತಿವೆ. ಏಪ್ರಿಲ್ 10ರ ಈ ಕಾಲಾಷ್ಟಮಿಯ ಪುಣ್ಯತಿಥಿಯಿಂದ ಆರಂಭವಾಗಿ ಏಪ್ರಿಲ್ 14ರ ಮೇಷ ಸಂಕ್ರಾಂತಿಯ ಮಹಾಯೋಗ, ಏಪ್ರಿಲ್ 19ರ ಅಕ್ಷಯ ತೃತೀಯದ ಅದ್ಭುತ ಪುಣ್ಯ ಕಾಲ ಮತ್ತು ಏಪ್ರಿಲ್ 23ರ ಈ ಒಂದು ವರುಣಿನಿ ಏಕಾದಶಿಯ ದಿವ್ಯ ಸಂಯೋಗಗಳು ನಿಮ್ಮ ಜೀವನದ ಮೇಲೆ ಅಪಾರ ಪ್ರಭಾವ ಬೀರಲಿದೆ. ಇದರೊಂದಿಗೆ ಶನಿ ಮತ್ತು ಮಂಗಳ ಗ್ರಹಗಳ ಅಪರೂಪದ ಸಂಯೋಜನೆ ಹಾಗೂ ಸೂರ್ಯನು ಮೇಷರಾಶಿಗೆ ಪ್ರವೇಶಿಸುವ ಈ ಕಾಲಘಟ್ಟವು ನೀವು ಕನಸಿನಲ್ಲೂ ಯೋಚಿಸದ ಬದಲಾವಣೆಗಳನ್ನು ತರಲಿದೆ. ಗ್ರಹಗಳ ಈ ವೇಗವಾದ ಮತ್ತು ರಹಸ್ಯಮಯ ಚಲನೆಯಿಂದಾಗಿ ನಿಮ್ಮ ಸುತ್ತಮುತ್ತಲಿರುವ ಜನರ ಅಸಲಿ ಬಣ್ಣ ಬಯಲಾಗುತ್ತೆ. ಇಲ್ಲಿಯವರೆಗೆ ನಿಮಗೆ ಅತ್ಯಂತ ಆಪ್ತರು ಎಂದು ಅನ್ನಿಸಿದವರು ಈಗ ತಮ್ಮ ನಿಜವಾದ ಮುಖವನ್ನು ತೋರಿಸಲಿದ್ದಾರೆ. ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು, ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುವವರು ಮತ್ತು ನಿಮ್ಮನ್ನು ಕೆಳಕ್ಕೆ ಎಳೆಯಲು ಹೊಂಚು ಹಾಕುವವರ ಬಗ್ಗೆ ಜಾಗರೂಕರಾಗಿ ಇರಬೇಕು. ಒಂದೆಡೆ ಧರ್ಮ, ಸರಿಯಾದ ದಾರಿ ಮತ್ತು ಈಶ್ವರನ ಆಶೀರ್ವಾದವಿದ್ದರೆ, ಇನ್ನೊಂದೆಡೆ ತಪ್ಪು ಸಂಘಟನೆ, ಮೋಸ ಮತ್ತು ಆರ್ಥಿಕ ಸಂಕಷ್ಟಗಳ ಸವಾಲುಗಳಿವೆ. ನೀವು ಕೆಲಸ ಮಾಡುತ್ತಿದ್ದರೆ ಏಪ್ರಿಲ್ ಮಧ್ಯಭಾಗದಲ್ಲಿ ದೊಡ್ಡ ಸುದ್ದಿಯೊಂದು ಬರಲಿದೆ. ಅದು ನಿಮಗೆ ಬಡ್ತಿಯನ್ನು ನೀಡಬಹುದು ಅಥವಾ ಕಚೇರಿಯಲ್ಲಿ ಅನಗತ್ಯ ವಿವಾದವನ್ನು ಸೃಷ್ಟಿಸಬಹುದು. ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತ ಲಾಭದ ಅವಕಾಶಗಳು ಕಾದಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯವಿದು. ಆದರೆ ನೆನಪಿಡಿ, ಯಾರದೋ ಮಾತಿಗೆ ಮರುಳಾಗಿ ಅತಿಯಾದ ಆಸೆಯಿಂದ ತಪ್ಪು ಕಡೆ ಹೂಡಿಕೆ ಮಾಡಿದರೆ ನಿಮ್ಮ ಜೀವನದ ಇಡೀ ಸಂಪತ್ತು ಒಂದೇ ಕ್ಷಣದಲ್ಲಿ ಕರಗಿ ಹೋಗಬಹುದು. ಯಾವುದೇ ಒಪ್ಪಂದ ಮಾಡುವ ಮುನ್ನ 100 ಬಾರಿ ಯೋಚಿಸಿ. ಆರ್ಥಿಕ ವಿಷಯಗಳಲ್ಲಿ ಭಾವನೆಗಳಿಗಿಂತ ಬುದ್ಧಿವಂತಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ. ಕುಟುಂಬದ ವಿಷಯಕ್ಕೆ ಬಂದರೆ ಹಳೆಯ ಸಣ್ಣ ಪುಟ್ಟ ವಿಷಯಗಳೇ ದೊಡ್ಡದಾಗಿ ಜಗಳಕ್ಕೆ ನಾಂದಿಯಾಗಬಹುದು. ಕಟುವಾದ ಮಾತುಗಳು ಸಂಬಂಧಗಳನ್ನು ಮುರಿಯುವ ಹಂತಕ್ಕೆ ತಲುಪಬಹುದು. ಶನಿದೇವನ ಪ್ರಭಾವ ನಿಮ್ಮ 2ನೇ ಮನೆಯ ಮೇಲಿರುವುದರಿಂದ ನಿಮ್ಮ ಮಾತು ಮತ್ತು ಹಣದ ಮೇಲೆ ವಿಶೇಷ ನಿಯಂತ್ರಣವಿರಲಿ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಅಹಂಕಾರ ಮತ್ತು ತರಾತುರಿಯ ನಿರ್ಧಾರಗಳು ಹೆಚ್ಚಾಗುತ್ತೆ. ಇದನ್ನು ನಿಯಂತ್ರಿಸುವುದು ನಿಮ್ಮ ಕೈಯಲ್ಲೇ ಇದೆ. ಈ ನಿರ್ಣಾಯಕ ಸಮಯದಲ್ಲಿ ಪ್ರಕೃತಿ ಮತ್ತು ದೇವರು ನಿಮಗೆ 3 ಮುಖ್ಯ ಸಂಕೇತಗಳನ್ನು ನೀಡಲಿದ್ದಾರೆ. ನಿಮ್ಮ ಕೈಯಿಂದ ಫೋನ್ ಕೆಳಗೆ ಬಿದ್ದು ಸ್ಕ್ರೀನ್ ಒಡೆಯುವುದು, ಮನೆಯಲ್ಲಿನ ಫೋಟೋ ಅಥವಾ ಪಾತ್ರೆಗಳು ಅಕಾರಣವಾಗಿ ಕೆಳಕ್ಕೆ ಬಿದ್ದು ಶಬ್ದ ಮಾಡುವುದು ಶುಭ ಸೂಚನೆಯಲ್ಲ. ನಿಮ್ಮ ಏಕಾಗ್ರತೆ ತಪ್ಪುತ್ತಿದೆ ಮತ್ತು ಅನಾಹುತವೊಂದು ಹತ್ತಿರದಲ್ಲಿದೆ ಎಂಬುದು ಇದರರ್ಥ. ಇದನ್ನು ಗ್ರಹಗಳ ಅಲಾರಾಮ್ ಎಂದು ಭಾವಿಸಿ ಎಚ್ಚೆತ್ತುಕೊಳ್ಳಿ. ಹಣದ ವಿಚಾರದಲ್ಲಿ ಹಳೆಯ ಬಾಕಿ ವಸೂಲಿಯಾಗಬಹುದು ಅಥವಾ ದೊಡ್ಡ ಹೂಡಿಕೆಯ ಆಸೆ ನಿಮ್ಮ ಮುಂದೆ ಬರಬಹುದು. ಆದರೆ ಈ ಸಮಯದಲ್ಲಿ ಲಾಭದ ಆಸೆಗೆ ಬಿದ್ದು ಬೇರೆಯವರಿಗೆ ಹಣ ಸಾಲ ನೀಡುವುದು ಅಥವಾ ಅಡ್ಡದಾರಿಯಲ್ಲಿ ಹಣ ಗಳಿಸಲು ಹೋಗುವುದು ವಿನಾಶಕ್ಕೆ ದಾರಿಯಾಗಬಹುದು. ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರುವುದು, ಎದೆಯಲ್ಲಿ ಅಕಾರಣವಾದ ಒತ್ತಡ ಅಥವಾ ಭಯದ ಭಾವನೆ ಮೂಡುವುದು ನಿಮ್ಮ ಆತ್ಮ ನೀಡುತ್ತಿರುವ ಸೂಚನೆ. ಜೀವನದ ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಎಂಬುದನ್ನು ಇದು ತೋರಿಸುತ್ತೆ. ಈ ಕಠಿಣ ಸಮಯವನ್ನು ಜಯಿಸಲು ಮತ್ತು ದೇವರ ಕೃಪೆಗೆ ಪಾತ್ರರಾಗಲು ಕೆಲವು ಸರಳ ದಾರಿಗಳಿವೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ದೇವರ ನಾಮಸ್ಮರಣೆ ಮಾಡಿ. ನಿಮ್ಮ ಪೋಷಕರ ಪಾದಗಳನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆಯಿರಿ. ಪೋಷಕರ ಹರಕೆಗಿಂತ ದೊಡ್ಡ ರಕ್ಷಣೆ ಯಾವುದೂ ಇಲ್ಲ. ಹಸಿದವರಿಗೆ ಅನ್ನದಾನ ಮಾಡಿ. ಈ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡುವುದು ಶನಿದೇವನ ಕೆಟ್ಟ ದೃಷ್ಟಿಯನ್ನು ಕಡಿಮೆ ಮಾಡುತ್ತೆ.
ಅತಿಯಾಗಿ ಮಾತನಾಡುವುದನ್ನು ಬಿಡಿ. ಮೌನವೇ ನಿಮ್ಮ ಶಕ್ತಿಯಾಗಿರಲಿ. ನಿಮ್ಮ ಗುರಿ ಮತ್ತು ಯೋಜನೆಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಈ ಸಮಯದಲ್ಲಿ ಮಾದಕ ದ್ರವ್ಯಗಳಿಂದ ದೂರವಿರಿ. ರಾತ್ರಿ ವೇಳೆ ಒಂಟಿಯಾಗಿ ಸಂಚರಿಸುವುದನ್ನು ತಪ್ಪಿಸಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲೀಸ ಪಠಿಸಿ. ಹನುಮಂತನ ಕೃಪೆ ಇದ್ದರೆ ಶನಿ ಕಾಟವು ನಿಮ್ಮನ್ನು ಏನೂ ಮಾಡಲಾರದು. ಈಗ ನಾನು ಹೇಳುವ ಈ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿ. ಸೂರ್ಯಾಸ್ತದ ನಂತರ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದರಲ್ಲಿ 2 ಲವಂಗಗಳನ್ನು ಹಾಕಿ ಇದನ್ನು ಶನಿದೇವನನ್ನು ನೆನೆದು ಮನೆಯ ಹೊರಗೆ ಅಥವಾ ದೇವಸ್ಥಾನದ ಬಳಿ ಇಡಿ. ನಂತರ ಕಣ್ಣು ಮುಚ್ಚಿ ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರ ಜಪಿಸುವಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅಂತ ನೀವು ಕಲ್ಪಿಸಿಕೊಳ್ಳಿ. ಮುಂದಿನ 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯುವುದನ್ನು ನೀವೇ ಸ್ವತಃ ಕಣ್ಣಾರೆ ಕಾಣ್ತೀರಾ. ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುವಂತಹ ಬದಲಾವಣೆಗಳು ಬರಲಿವೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳು ನಿಮ್ಮ ಪಾಲಿಗೆ ವರದಾನವಾಗಲಿದೆ. ಚಂಡಮಾರುತದ ನಂತರ ಬರುವ ಪ್ರಶಾಂತತೆಯಂತೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರುತ್ತೆ. ಭಯಪಡಬೇಡಿ, ಬದಲಾಗಿ ಜಾಗರೂಕರಾಗಿ ಇರಿ. ಭಗವಂತನ ಮೇಲೆ ಅಚಲವಾದ ನಂಬಿಕೆಯನ್ನು ಇಡಿ. ಈ ಹೊಸ ಅಧ್ಯಾಯಕ್ಕೆ ನೀವು ಸಿದ್ಧರಾಗಿ. ನಿಮ್ಮ ಶ್ರದ್ಧೆ ಮತ್ತು ಪ್ರಯತ್ನ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಮಾನವಾದ ಶಕ್ತಿಯನ್ನು ದೇವರು ನೀಡ್ತಾನೆ. ಅಂದರೆ ಒಬ್ಬ ಯಶಸ್ವಿ ವ್ಯಕ್ತಿಯಲ್ಲಿ ಎಷ್ಟು ಸಾಮರ್ಥ್ಯವಿದೆಯೋ ಅಷ್ಟೇ ಸಾಮರ್ಥ್ಯ ಸಾಮಾನ್ಯ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. ಆದರೆ ವ್ಯತ್ಯಾಸವಿರುವುದು ಆ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುವಲ್ಲಿ ಮಾತ್ರ. ಕೆಲವೊಮ್ಮೆ ಪರಿಸ್ಥಿತಿಗಳ ಕಾರಣದಿಂದ ಅಥವಾ ಮನಸ್ಸಿನ ದೌರ್ಬಲ್ಯದಿಂದ ನಮ್ಮೊಳಗಿನ ಶಕ್ತಿ ನಿದ್ರಾವಸ್ಥೆಯಲ್ಲಿ ಇರುತ್ತೆ. ನಮಗೆ ಜೀವನದಲ್ಲಿ ಏನು ಮಾಡಲು ಸಾಧ್ಯವಿಲ್ಲವೇನೋ ಎಂಬ ನಕಾರಾತ್ಮಕ ಭಾವನೆ ಆವರಿಸಿರುತ್ತೆ. ಆದರೆ ಮಕರ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಕಾಲಘಟ್ಟ ಬಂದಿದೆ. ಅಲ್ಲಿ ನಿಮ್ಮ ಈ ಸುಪ್ತ ಶಕ್ತಿ ಜಾಗೃತಗೊಳ್ಳಲೇಬೇಕು. ನೀವು ಯಾವಾಗಲೂ ಇತರರಿಗಾಗಿ ಬದುಕುವ ಸ್ವಭಾವದವರು ಎಂಬಲ್ಲಿ ಸಂಶಯವೇ ಇಲ್ಲ. ಆದರೆ ಕಳೆದ 1 ವರ್ಷದಿಂದ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಒಮ್ಮೆ ಗಮನಿಸಿ. ಎಲ್ಲೆಡೆ ನಿಮಗೆ ತಿಳಿಯದಂತೆ ಅಪಪ್ರಚಾರ, ಈ ಬದನಾಮಿ ಅಥವಾ ಅವಮಾನಗಳು ಎದುರಾಗಿರಬಹುದು. ನೀವು ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಿ ಅಥವಾ ನೀವು ಹೋರಾಡುವುದನ್ನು ಬಿಟ್ಟು ಸುಮ್ಮನಾದಾಗ ನೀವು ಸೋತು ಹೋಗಿದ್ದೀರಿ ಎಂದು ಜಗತ್ತು ಭಾವಿಸಿರಬಹುದು. ನಿಮ್ಮ ಹಣವನ್ನೇ ತಿಂದು ಬದುಕುವವರು ನಿಮ್ಮ ಯಶಸ್ಸಿನ ಮೇಲೆ ನಿಂತಿರುವವರೇ ಇಂದು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಿರಬಹುದು. ನಿಮ್ಮ ಯೋಗ್ಯತೆಯನ್ನು ಪ್ರಶ್ನಿಸುವ ಧೈರ್ಯವನ್ನು ಅಲ್ಪರು ಮಾಡುತ್ತಿರಬಹುದು. ಆದರೆ ಈಗ ಸಮಯ ಬದಲಾಗುತ್ತಿದೆ. ಈ ಬದಲಾವಣೆಯು ಎಷ್ಟು ಆಳವಾಗಿದೆ ಎಂದರೆ ಇದನ್ನು ನೀವು ಇನ್ನೂ ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ. ಒಂದು ಕಾಲ ಇತ್ತು, ನೀವು ಜನರೊಂದಿಗೆ ಬೆರೆಯುವುದನ್ನು ನಿಲ್ಲಿಸಿದ್ರಿ. ಮನೆಯಿಂದ ಹೊರಬರಲು ನಿಮಗೆ ಇಷ್ಟ ಇರಲಿಲ್ಲ. ಹಣದ ಮೇಲಿನ ವ್ಯಾಮೋಹ ಕಡಿಮೆಯಾಗಿತ್ತು ಮತ್ತು ಕೇವಲ ಸಾಲದ ಚಿಂತೆಯಲ್ಲೇ ದಿನ ಕಳೆಯುತ್ತಿದ್ರಿ. ಆದರೆ ಈಗ ನೋಡಿ, ನಿಮ್ಮ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಯಾರಿಗೆಲ್ಲ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದೀರೋ ಅವರು ಇಂದು ನಿಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಅಥವಾ ಅವಮಾನಿಸುತ್ತಿದ್ದಾರೆ. ಈ ನೋವೇ ನಿಮ್ಮೊಳಗೆ ಬಂದು ಹೊಸ ಕಿಚ್ಚನ್ನು ಹಚ್ಚಿದೆ. ಈಗ ನಿಮ್ಮಲ್ಲಿ ಒಂದು ದೊಡ್ಡ ಹಠ ಮೂಡಿದೆ. ಜಗತ್ತಿನ ಶ್ರೀಮಂತರ ಸಾಲಿನಲ್ಲಿ ನಿಲ್ಲಬೇಕು, ದೊಡ್ಡ ಸಾಧನೆ ಮಾಡಬೇಕು ಎಂಬ ಹಂಬಲ ಹುಟ್ಟಿದೆ. ನಿಮ್ಮಲ್ಲಿ ಜಾಗೃತವಾಗಿರುವ ಈ ಆತ್ಮವಿಶ್ವಾಸ ಸಾಮಾನ್ಯವಾದುದಲ್ಲ. ನಿಮ್ಮ ಆತ್ಮವು ಈಗ ಎಚ್ಚೆತ್ತುಕೊಳ್ಳಲಿದೆ ಮತ್ತು ಇನ್ನು ಮುಂದೆ ನೀವು ಮಾಡುವ ಕಾರ್ಯಗಳು ಜಗತ್ತೇ ಬೆರಗಾಗುವಂತೆ ಇದೆ. ಈಗಿನ ಗ್ರಹಗತಿಗಳ ಬದಲಾವಣೆಯ ಬಗ್ಗೆ ಮಾತನಾಡುವುದಾದರೆ, ಮಕರ ರಾಶಿಯವರ ಬದುಕಿನಲ್ಲಿ ಚಮತ್ಕಾರ ನಡೆಯುವ ಕಾಲ ಸನಿಹವಾಗಿದೆ. ಈ ಮೊದಲು ನೀವು ಪ್ರತಿಯೊಬ್ಬರಿಗೂ ತಿದ್ದಿಕೊಳ್ಳಲು ಅವಕಾಶ ನೀಡುತ್ತಿದ್ರಿ. ಆದರೆ ಈಗ ಅಂತಹವರನ್ನು ನಿಮ್ಮ ಜೀವನದಿಂದಲೇ ಹೊರಹಾಕಲು ನೀವು ನಿರ್ಧರಿಸಿದ್ದೀರಿ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಭವಿಷ್ಯವಾಣಿಯಾಗಿದೆ. ವಿಶೇಷವಾಗಿ ಕೇತು ಗ್ರಹದ ಚಲನೆಯು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತು ಎಂದರೆ ಅದು ಕೇವಲ ಒಂದು ಗ್ರಹವಲ್ಲ, ಅದು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಕಾರಕ. ನಿಮ್ಮ ಪಿತೃಗಳ ಆಶೀರ್ವಾದದ ಶಕ್ತಿಯು ಕೇತುವಿನಲ್ಲಿದೆ. ಯಾರ ಜಾತಕದಲ್ಲಿ ಕೇತು ಬಲವಾಗಿರುತ್ತದೆಯೋ ಅವರು ರಾಜಸಿಂಹಾಸನವನ್ನು ಏರುವ ಸಾಮರ್ಥ್ಯ ಹೊಂದಿದ್ದಾರೆ. ನೀವು ಈ ಭೂಮಿಗೆ ಏತಕ್ಕಾಗಿ ಬಂದಿದ್ದೀರಿ, ನಿಮ್ಮ ಅಸ್ತಿತ್ವದ ಗುರಿ ಏನು ಎಂಬುದನ್ನು ಕೇತು ನಿಮಗೆ ಮನವರಿಕೆ ಮಾಡಿಕೊಡುತ್ತಾನೆ. ಈ ಮಾರ್ಚ್ 29, 2026 ರಿಂದ ಡಿಸೆಂಬರ್
ಈ 5/2026 ಕೇತುವು ತನ್ನದೇ ಆದ ಈ ಮಗ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದ ಈ 8 ತಿಂಗಳ ಅವಧಿಯು ನಿಮ್ಮ ಬದುಕಿನಲ್ಲಿ ನೀವು ಕನಸಿನಲ್ಲೂ ಯೋಚಿಸದ ಬದಲಾವಣೆಗಳನ್ನು ತಂದಿದೆ. ಈ ನಕ್ಷತ್ರ ಬದಲಾವಣೆಯಾದ ಕೇವಲ ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವ ಪ್ರವೃತ್ತಿ ಮಾಯವಾಗುತ್ತಿದೆ. ಜನರೊಂದಿಗೆ ಬೆರೀಬೇಕು, ಸಮಾಜದಲ್ಲಿ ಸ್ಪರ್ಧಿಸಬೇಕು ಮತ್ತು ಎಲ್ಲರಿಗಿಂತ ಮುಂದೆ ಹೋಗಬೇಕು ಎಂಬ ಹಂಬಲ ತೀವ್ರಗೊಳ್ಳುತ್ತಿದೆ. ಈ ಹಿಂದೆ ನಿಮ್ಮಲ್ಲಿ ಈ ರೀತಿಯ ಕಠಿಣ ಸ್ಪರ್ಧಾತ್ಮಕ ಮನೋಭಾವ ಇರಲಿಲ್ಲ, ಆದರೆ ಈಗ ಅದು ಜಾಗೃತವಾಗಿದೆ. ಕುಳಿತುಕೊಂಡರೆ ಕೆಲಸವಾಗುವುದಿಲ್ಲ, ಓಡಲೇಬೇಕು ಎಂಬ ಸತ್ಯ ನಿಮಗೆ ಅರಿವಾಗಿದೆ. ಭಾವನಾತ್ಮಕ ಸಂಬಂಧಗಳ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣ್ತೀರಾ. ಯಾರನ್ನೋ ನಂಬಿ ನಿಮ್ಮ ಹಳೆಯ ಸ್ನೇಹಿತರನ್ನು ಅಥವಾ ಹಿತೈಷಿಗಳನ್ನು ನೀವು ದೂರ ಮಾಡಿಕೊಂಡಿರಬಹುದು, ಆದರೆ ಈಗ ಅದೇ ವ್ಯಕ್ತಿಗಳು ನಿಮಗೆ ನೋವು ನೀಡುತ್ತಿರಬಹುದು ಅಥವಾ ನಿಮ್ಮಿಂದ ದೂರವಾಗುತ್ತಿರಬಹುದು. ಆರಂಭದಲ್ಲಿ ಇದು ನಿಮಗೆ ಈ ದುಃಖ ತಂದರೂ ವಾಸ್ತವದಲ್ಲಿ ಇದು ದೇವರೇ ಮಾಡುತ್ತಿರುವ ಒಂದು ಶುದ್ಧೀಕರಣ ಪ್ರತಿಕ್ರಿಯೆ. ಇತರರಿಗಾಗಿ ತುಂಬ ವ್ಯಯ ಮಾಡಿದ್ದೀರಿ, ಇನ್ನು ಮುಂದೆ ನಿಮಗಾಗಿ ಬದುಕಿ, ನಿಮ್ಮ ಏಳಿಗೆಗಾಗಿ ಶ್ರಮಿಸಿ ಎಂಬ ದೈವಿಕ ಸಂದೇಶವಿದು. ಹಣ ಗಳಿಸುವ ವಿಷಯದಲ್ಲಿ ನೀವು ಈಗ ಹಿಂದೆ ಸರಿಯುವುದಿಲ್ಲ. ಕೆಲವೊಮ್ಮೆ ವ್ಯವಹಾರದಲ್ಲಿ ಚಾಣಾಕ್ಷತನ ಅಥವಾ ಸ್ವಲ್ಪ ಮಟ್ಟಿನ ರಾಜತಾಂತ್ರಿಕತೆ ಅನಿವಾರ್ಯವಾಗುತ್ತೆ. ಕೇವಲ ಸಮಾಜ ಸೇವೆಯನ್ನೇ ಮಾಡುತ್ತಾ ಕುಳಿತರೆ ಜೀವನ ಸಾಗುವುದಿಲ್ಲ ಎಂಬ ವಾಸ್ತವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಕೇತುವು ಬಲಗೊಳ್ಳುತ್ತಿದ್ದಂತೆ ನೀವು ಭಾವನಾತ್ಮಕ ಬಂಧನಗಳಿಂದ ಮುಕ್ತರಾಗುತ್ತೀರಾ. ಇತರರ ಹವ್ಯಾಸಗಳನ್ನು ಪೂರೈಸಲು ಅಥವಾ ಇತರರ ಸಂತೋಷಕ್ಕಾಗಿ ನೀವು ವ್ಯಯಿಸುತ್ತಿದ್ದ ಹಣ ಮತ್ತು ಈ ಸಮಯ ಈಗ ನಿಮ್ಮ ವೃತ್ತಿಜೀವನ ಹಾಗೂ ವ್ಯವಹಾರದ ಕಡೆಗೆ ವರ್ಗಾವಣೆಯಾಗುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ನೋವಿದ್ರೂ ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ಜೀವನ ನಡೆಸಲು ಸಾಧ್ಯವಿಲ್ಲ ಎಂಬ ಹಠ ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತೆ. ನಿಮ್ಮ ಹಳೆಯ ಕಾರ್ಯತಂತ್ರಗಳು ಅಥವಾ ಯೋಜನೆಗಳು ಏನಿವೆಯೋ ಅವುಗಳನ್ನು ಈಗ ಕಾರ್ಯರೂಪಕ್ಕೆ ತರಲು ಆರಂಭಿಸುತ್ತೀರಿ. ಯಾರು ಏನೇ ಅಂದರೂ ಈಗ ನೀವು ನಿಮ್ಮ ಮನಸ್ಸಿನ ಮಾತನ್ನು ಮಾತ್ರ ಕೇಳುತ್ತೀರಿ. ಯಾರೋ ನೀಡುವ ಸಲಹೆಗಳಿಗಿಂತ ನಿಮ್ಮ ಸ್ವಂತ ನಿರ್ಧಾರಗಳೇ ನಿಮಗೆ ಮುಖ್ಯವಾಗುತ್ತೆ. ಈ 2019 ನಂತರ ಕಾಲಘಟ್ಟವು ನಿಮಗೆ ಅತ್ಯಂತ ಕಠಿಣವಾಗಿತ್ತು. ಯಾರೋ ಒಂದು ಕೆಟ್ಟ ದೃಷ್ಟಿ ಬೀರಿದಂತೆ ಅಥವಾ ಯಾವುದೋ ಒಂದು ಶಾಪ ತಟ್ಟಿದಂತೆ ನಿಮ್ಮ ಬದುಕು ತತ್ತರಿಸಿ ಹೋಗಿತ್ತು. ಆದರೆ ನೆನಪಿಡಿ, ಕಷ್ಟದ ಕಾಲವೇ ಮನುಷ್ಯನಿಗೆ ಅತಿ ದೊಡ್ಡ ಪಾಠಗಳನ್ನು ಕಲಿಸೋದು. ಈಗ ನೀವು ಹಣದ ಮೌಲ್ಯವನ್ನು ಅರಿತಿದ್ದೀರಿ. 1 ರೂಪಾಯಿಯಿಂದ ಲಕ್ಷದವರೆಗೆ ಹಣವನ್ನು ಹೇಗೆ ಬೆಳೆಸಬೇಕು ಎಂಬ ಜಾಣ್ಮೆ ನಿಮ್ಮಲ್ಲಿ ಮೂಡಿದೆ. ಪ್ರತಿ ಸಣ್ಣ ವಿಚಾರದ ಬಗ್ಗೆಯೂ ನೀವು ಗಮನ ಹರಿಸಲು ನೀವು ಶುರು ಮಾಡಿದ್ದೀರಿ. ಈ ಬದಲಾವಣೆಯನ್ನು ನೋಡಿ ಕೆಲವರು ನಿಮ್ಮನ್ನು ಸ್ವಾರ್ಥಿ ಅಥವಾ ಲೋಭಿ ಎಂದು ಕರೆಯುತ್ತಾರೆ, ಆದರೆ ಅಂತಹ ಮಾತುಗಳಿಗೆ ಕಿವಿಗೊಡಬೇಡಿ. ನೀವು ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ಸಮಾಜದಲ್ಲಿ ಗೌರವ ಸಿಗುತ್ತೆ ಎಂಬುದು ನಿಮಗೆ ತಿಳಿದಿದೆ. ಕೇತುವು ನಿಮ್ಮ 8ನೇ ಮನೆಯಲ್ಲಿ ಪ್ರಬಲನಾಗುತ್ತಿದ್ದಾನೆ. ಇದು ಪರಿವರ್ತನೆಯ ಮನೆ. ಯಾರು ನಿಮ್ಮಿಂದ ಎಲ್ಲವನ್ನ ಪಡೆದು ಇಂದು ನಿಮ್ಮನ್ನೇ ಕೀಳಾಗಿ ಕಾಣುತ್ತಿದ್ದಾರೋ ಅವರಿಗೆ ಉತ್ತರ ನೀಡುವ ಸಮಯ ಬಂದಿದೆ. ನೀವು ಅಂತಹ ವ್ಯಕ್ತಿಗಳನ್ನು ನಿರ್ಲಕ್ಷಿಸಿ ಮುಂದೆ ಸಾಗಿದಾಗ ಅವರ ಜೀವನದ ಸ್ಥಿತಿ ಹೇಗಾಗುವುದೆಂದರೆ ಅವರ ಮುಂದೆ ನೀರಿದ್ದರೂ ಕುಡಿಯಲು ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ಕಾಲ ಈಗ ಬಂದಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮಲ್ಲಿ ಉಂಟಾಗಿರುವ ಆಂತರಿಕ ಬದಲಾವಣೆ ನಿಮ್ಮನ್ನು ನೀವೇ ಗುರುತಿಸಿಕೊಳ್ಳದಂತೆ ಮಾಡಿದೆ. ಎಲ್ಲವನ್ನ ನಾನೇ ನಿಭಾಯಿಸಬಲ್ಲೆ ಎಂಬ ಧೈರ್ಯ ನಿಮ್ಮಲ್ಲಿ ಮೂಡಿದೆ. ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಕಂಡು ಬೆರಗಾಗಲಿದ್ದಾರೆ. ನಿಮ್ಮ ಶ್ರಮದ ಮೇಲೆ ಬದುಕುತ್ತಿದ್ದವರು ಈಗ ಅಸಹಾಯಕರಾಗಿದ್ದಾರೆ. ವ್ಯವಹಾರದಲ್ಲಿ ನಿಮ್ಮ ಈ ಒಂದು ಸಂವಹನ ಕಲೆ ಸುಧಾರಿಸಲಿದೆ. ಈ ಹೊಸ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತರಲಿದೆ. ಆಸ್ತಿ ವಿವಾದಗಳು ಅಥವಾ ಒಡಹುಟ್ಟಿದವರ ನಡುವಿನ ಸಮಸ್ಯೆಗಳು ಬಗೆಹರಿಯಲಿವೆ. ಇಷ್ಟು ದಿನ ಬೇರೆಯವರ ಮಾತು ಕೇಳಿ ಯಾವುದೋ ಸ್ಥಳದಲ್ಲಿ ನೆಲೆಸಿದ್ದ ನೀವು ಈಗ ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಈ ವಾಸಸ್ಥಳವನ್ನು ಬದಲಾಯಿಸುವ ಅಥವಾ ನಿಮ್ಮದೇ ಆದ ಸ್ವಂತ ಜಾಗಕ್ಕೆ ಮರಳುವ ನಿರ್ಧಾರ ಕೈಗೊಳ್ಳಲಿದ್ದೀರಿ. ಇತರರಿಗೆ ಅನಗತ್ಯವಾಗಿ ಈ ಒಂದು ಕಂಫರ್ಟ್ ನಿಲ್ಲುವುದನ್ನು ನೀವು ನಿಲ್ಲಿಸುತ್ತೀರಿ. ನಿಮ್ಮನ್ನು ಕಾನೂನುಬದ್ಧವಾಗಿ ಅಥವಾ ಬೇರೆ ರೀತಿಯಲ್ಲಿ ಸಿಲುಕಿಸಲು ಯತ್ನಿಸಿದವರಿಗೆ ನೀವು ನಿಮ್ಮ ಉಗ್ರ ರೂಪವನ್ನು ತೋರಿಸಲಿದ್ದೀರಿ. ನಿಮ್ಮ ವ್ಯಕ್ತಿತ್ವದಲ್ಲಿನ ಈ ಬದಲಾವಣೆಯನ್ನು ಕಂಡು ಎದುರಾಳಿಗಳು ನಿಮ್ಮ ತಂಟೆಗೆ ಬರಲು ಹೆದರುತ್ತಾರೆ.
ಈ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ನಿಮಗೆ ದೊರೆಯುತ್ತೆ. ಸಾಲದ ಬಾಧೆಯಿಂದ ಮುಕ್ತಿ ಪಡೆಯುವ ಮಾರ್ಗಗಳು ಗೋಚರಿಸುತ್ತೆ. ತಂದೆ ತಾಯಿಯೊಂದಿಗಿನ ಸಂಬಂಧ ಸುಧಾರಿಸುತ್ತೆ. ಮುಖ್ಯವಾಗಿ ನಿಮ್ಮ ಅಹಂಕಾರವು ಸಕಾರಾತ್ಮಕವಾಗಿ ಬದಲಾಗುತ್ತೆ. ಅಹಂಕಾರ ಎಂದರೆ ಇಲ್ಲಿ ಕೆಟ್ಟ ಅರ್ಥವಲ್ಲ. ಅಯೋಗ್ಯರ ಮಾತುಗಳಿಗೆ ಪ್ರತಿಕ್ರಿಯಿಸುವುದನ್ನು ಬಿಡುವುದೇ ಒಂದು ರೀತಿಯ ಸಕಾರಾತ್ಮಕ ಅಹಂಕಾರ. ಹೂಡಿಕೆದಾರರಿಗೆ ಕಾಯುವುದನ್ನು ಬಿಟ್ಟು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಹಳೆಯ ಕೆಲಸಗಳನ್ನು ಆರಂಭಿಸಿ ಯಶಸ್ವಿಯಾಗುತ್ತೀರಿ. ಈ ದೊಡ್ಡ ಮನೆ ಅಥವಾ ಆಸ್ತಿ ಖರೀದಿಸುವ ನಿಮ್ಮ ಕನಸು ನನಸಾಗುವತ್ತ ಸಾಗಲಿದೆ. ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಲಿವೆ, ಏಕೆಂದರೆ ಈಗ ನೀವು ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳುವುದನ್ನು ಬಿಟ್ಟಿದ್ದೀರಿ. ಯಾರಾದರೂ ನಿಮ್ಮನ್ನು ಮಾನಸಿಕವಾಗಿ ಹಿಂಸಿಸಲು ಪ್ರಯತ್ನಿಸಿದರೆ ಇಲ್ಲದಿದ್ದರೆ ಹೋಗು ಎಂಬ ಸ್ಪಷ್ಟ ನಿಲುವು ತಳೆಯುತ್ತೀರಿ. ನಿಮ್ಮ ಈ ಒಂದು ನೇರ ನಡೆ ನಿಮ್ಮ ಜೀವನದ ಅರ್ಧದಷ್ಟು ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಕೇತುವಿನ ಪ್ರಭಾವದಿಂದ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣ ಬರುತ್ತೆ. ನೀವು ಯಾರಿಗೂ ಸುಲಭವಾಗಿ ಸಿಗುವ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನಿಮ್ಮ ವ್ಯಕ್ತಿತ್ವ ಎಷ್ಟು ಆಳವಾಗುತ್ತೆ ಎಂದರೆ ಯಾರಿಗೂ ನಿಮ್ಮನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಈ ಅದ್ಭುತ ಕಾಲಘಟ್ಟದ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸುವುದು ಸೂಕ್ತ. ಪ್ರತಿದಿನ ಶಿವ ಚಾಲಿಸವನ್ನು ಭಕ್ತಿಯಿಂದ ಪಠಿಸಿ ಮತ್ತು ರುದ್ರಾಷ್ಟಕಂ ಸ್ತೋತ್ರವನ್ನು ಪಾರಾಯಣ ಮಾಡಿ. ಶನಿವಾರದಂದು ತಪ್ಪದೆ ಶನಿದೇವರ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಶನಿದೇವರನ್ನು ಸ್ಮರಿಸುತ್ತಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಈ ಸಣ್ಣ ಪರಿಹಾರಗಳು ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸಿ ಕೇತುವಿನ ಶುಭ ಫಲಗಳನ್ನು ನೀಡುತ್ತೆ. ಮಕರ ರಾಶಿಯವರೇ, ಎದೆಗುಂದಬೇಡಿ. ನಿಮ್ಮ ಒಳಗಿನ ಶಕ್ತಿ ಜಾಗೃತಗೊಂಡಿದೆ. ಈ ಬದಲಾವಣೆಯನ್ನು ಸ್ವೀಕರಿಸಿ. ನಿಮ್ಮ ಗುರಿಯತ್ತ ದೃಢವಾಗಿ ಹೆಜ್ಜೆಯನ್ನು ಇಡಿ. ಯಶಸ್ಸು ನಿಮ್ಮ ಪಾಲಿಗೆ ಖಚಿತವಾಗಿದೆ. ನಿಮ್ಮ ಈ ಒಂದು ಪರಿಶ್ರಮ ಮತ್ತು ಛಲ ನಿಮಗೆ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ತಂದುಕೊಡುತ್ತೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.